ಸಿಎಂ ಸಿದ್ದರಾಮಯ್ಯನವರು 15ನೇ ದಾಖಲೆಯ ಬಜೆಟ್ ಮಂಡಿಸಲಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾವೆಲ್ಲ ಘೋಷಣೆಗಳನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ವಿಶೇಷ ಸಚಿವ ಸಂಪುಟ ಸಭೆಯನ್ನು ನಡೆಸಲಿದ್ದಾರೆ. ಫೆಬ್ರವರಿ 16 ಅಂದ್ರೆ ಇವತ್ತು ಬೆಳಿಗ್ಗೆ ನಡೆಯುವಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಪಡೆದುಕೊಳ್ತಾರೆ. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು 10-15ಕ್ಕೆ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ರಾಜ್ಯ ಬಜೆಟ್ ಬಗ್ಗೆ ತೀವ್ರತರವಾದಂತಹ ನಿರೀಕ್ಷೆಗಳಿದ್ದು, ಯಾವ್ಯಾವ ಕ್ಷೇತ್ರಗಳಿಗೆ ಏನೆಲ್ಲ ಅನುದಾನ ಹಾಗೆ ಯಾರಿಗೆಲ್ಲ ಬಂಪರ್ ಗಿಫ್ಟ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಂದ್ರೆ 5 ಗ್ಯಾರಂಟಿಗಳಿಂದ ಆಗ್ತಾ ಇರೋ ಆರ್ಥಿಕ ಹೊರೆ ಹಾಗೆ ರಾಜ್ಯದಲ್ಲಿ ತಲೆದೂರಿರೋ ಭೀಕರ ಬರದ ಬರೆ. 5 ಗ್ಯಾರಂಟಿಗಳನ್ನ ಎಷ್ಟು ಜೋಶ್ನಲ್ಲಿ ಕೊಟ್ರೋ ಅಷ್ಟೇ ಜೋಶ್ನಲ್ಲಿ 5 ಗ್ಯಾರಂಟಿಗಳನ್ನು ಸರ್ಕಾರ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದೆ. ಆದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಹೋಗಿ ಅಭಿವೃದ್ಧಿ ಕೆಲಸಗಳು ಮರೀಚಿಕೆ ಅನ್ನೋ ಮಾಯಾಜಾಲಕ್ಕೆ ಸಿಕ್ಕಾಕೊಂಡಿದೆ ಸರ್ಕಾರ. ಇದನ್ನೇ ವಿಪಕ್ಷಗಳು ಭರ್ಜರಿ ಬಂಡವಾಳ ಮಾಡಿಕೊಂಡಿದ್ದು 9 ತಿಂಗಳಿನಿಂದ ಶಾಸಕರಿಗೂ ನೆಟ್ಟಗೆ ಅನುದಾನ ಸಿಕ್ಕಿಲ್ಲ ಅಂತ ದಿನಕ್ಕೊಂದು ಬಾರಿಯಾದ್ರೂ ದಾಳಿ ಮಾಡೋದನ್ನ ನಿಲ್ಲಿಸಿಲ್ಲ. ಇದೆಲ್ಲದರ ಮಧ್ಯೆ ರಾಜಸ್ವ ಸಂಗ್ರಹ ನಿಗದಿತ ಗುರಿ ತಲುಪಿಲ್ಲ. ಹೀಗಾಗಿ ಈ ಸಲ ಕೊರತೆ ಬಜೆಟ್ ಆತಂಕ ಮುಖ್ಯಮಂತ್ರಿಗಳಿಗೆ ಎದುರಾಗಿದ್ದು, ವಿತ್ತೀಯ ಕೊರತೆಯ ಆತಂಕ ಕೂಡ ಕಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಜುಲೈನಲ್ಲಿ ಮಂಡಿಸಿದ್ದ ಮಧ್ಯಂತರ ಬಜೆಟ್ ಗಾತ್ರ 2023-24ನೇ ಸಾಲಿನ ರಾಜ್ಯ ಬಜೆಟ್ ಗಾತ್ರ 3,27,747 ಕೋಟಿ. ಶುಕ್ರವಾರದ ಬಜೆಟ್ ಗಾತ್ರ ಹೆಚ್ಚು ಕಮ್ಮಿ 3.5 ಲಕ್ಷ ಕೋಟಿ ಆಸುಪಾಸಲ್ಲೇ ಇರುತ್ತೆ. ಆದರೆ ಇಷ್ಟು ಹಣವೂ ಸಾಕಾಗೋದಿಲ್ಲ ಅನ್ನೋದು ಆರ್ಥಿಕ ಪಂಡಿತರ ಮಾತು. ಇನ್ನು ಸಿಎಂಗೆ ಯಾವೆಲ್ಲ ಲೆಕ್ಕ ತಲೆನೋವಾಗಿ ಪರಿಣಮಿಸಿದೆ ಗೊತ್ತಾ? ಸರ್ಕಾರಿ ನೌಕರರ ವೇತನದ ಖರ್ಚು ಅಂದಾಜು 80,000 ಕೋಟಿ. ಒಂದು ವರ್ಷಕ್ಕೆ 5 ಗ್ಯಾರಂಟಿಗಳಿಗೆ ಬೇಕಾಗಿರುವುದು ಅಂದಾಜು 58,000 ಕೋಟಿ. ಈ ವರ್ಷ ಸಾಲಕ್ಕೆ ಕಟ್ಟಬೇಕಾದ ಬಡ್ಡಿ ಮೊತ್ತ ಅಂದಾಜು 37,400 ಕೋಟಿ. ಇನ್ನು ಬರ ಪರಿಹಾರಕ್ಕೆ ಬೇಕಾಗಿರುವುದು 35,162 ಕೋಟಿ ಅಂತ ಸರ್ಕಾರವೇ ಲೆಕ್ಕ ಕೊಟ್ಟಿದೆ. ಇನ್ನು ಇಲಾಖಾವಾರು ಸಹಾಯಧನದ ವೆಚ್ಚಕ್ಕಾಗಿ 32,406 ಕೋಟಿ ರೂಪಾಯಿ ಬೇಕು ಅಂತ ಆರ್ಥಿಕ ಇಲಾಖೆಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದೆ. ಇಷ್ಟೇ ಅಲ್ಲ, ನಿವೃತ್ತ ನೌಕರರ ಪಿಂಚಣಿ ಕೊಡೋದಕ್ಕೆ ಸರಿಸುಮಾರು 30,000 ಕೋಟಿ ರೂಪಾಯಿ ಬೇಕು. ರಾಜ್ಯದ ಎಲ್ಲಾ ಗುತ್ತಿಗೆದಾರರಿಗೆ ಕೊಡಬೇಕಾದ ಬಾಕಿ ಹಣ 25,000 ಕೋಟಿ ರೂಪಾಯಿ ಇದೆ ಅನ್ನೋದು ಸರ್ಕಾರದ ಅಂಕಿ ಅಂಶಗಳೇ ಹೇಳ್ತಾ ಇದೆ. ಒಟ್ಟಾರೆ 2024-25ನೇ ಅವಧಿಯಲ್ಲಿ ಖರ್ಚಾಗುವುದು 2,98,000 ಕೋಟಿ ರೂಪಾಯಿ ಅಂದಾಜು ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ 2024-25ನೇ ಸಾಲಿನಲ್ಲಿ 2,50,000 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಆಗುತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರದ್ದಾಗಿದೆ.